ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗುವ 10 ತಪ್ಪುಗಳು ಗರುಡ ಪುರಾಣ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಪೂರ್ಣ ಕನ್ನಡದಲ್ಲಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಕೇರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಅನೇಕ ಜನರು ತಿಳಿದುಕೊಳ್ಳಲು ಇಷ್ಟಪಡುವ ಒಂದು ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗುವ 10 ತಪ್ಪುಗಳು ಯಾವುವು? ಹಿಂದೂ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಧನ, ಐಶ್ವರ್ಯ, ಸಮೃದ್ಧಿ ಮತ್ತು ಶುಭದ ಸಂಕೇತವೆಂದು ಪೂಜಿಸಲಾಗುತ್ತದೆ. ಅನೇಕ ಪುರಾಣಗಳು ಮತ್ತು ಸಂಪ್ರದಾಯಗಳಲ್ಲಿ ಒಳ್ಳೆಯ ನಡವಳಿಕೆ, ಸ್ವಚ್ಛತೆ ಮತ್ತು ಸತ್ಕಾರ್ಯ ಇರುವ ಮನೆಯಲ್ಲಿ ಲಕ್ಷ್ಮೀ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಗಮನಿಸಿ, ಈ ವಿಡಿಯೋ ಧಾರ್ಮಿಕ ನಂಬಿಕೆಗಳು ಮತ್ತು ಸಾಂಪ್ರದಾಯಿಕ ಆಚರಣೆಗಳ ಆಧಾರದ ಮೇಲೆ ನೀಡಲಾಗಿದೆ. ಇದನ್ನು ವೈಜ್ಞಾನಿಕ ಸತ್ಯ ಎಂದು ಪರಿಗಣಿಸಬಾರದು. ಹಾಗಾದರೆ ಲಕ್ಷ್ಮೀ ದೇವಿಯ ಕೃಪೆ ಕಡಿಮೆಯಾಗುತ್ತದೆ ಎಂದು ನಂಬಲಾಗುವ ಆ 10 ತಪ್ಪುಗಳು ಯಾವುವು ಎಂದು ತಿಳಿಯೋಣ. ತಪ್ಪು ಸಂಖ್ಯೆ 1, ಮನೆಯ ಸ್ವಚ್ಛತೆಯನ್ನು ನಿರ್ಲಕ್ಷಿಸುವುದು. ಸ್ವಚ್ಛತೆ ಇರುವ ಸ್ಥಳದಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಧೂಳು, ಕಸ, ಅಸ್ತವ್ಯಸ್ತ ವಸ್ತುಗಳು ಮತ್ತು ಅಶುಚಿತ್ವ ಇದ್ದರೆ ಅದು ನಕಾರಾತ್ಮಕ ವಾತಾವರಣಕ್ಕೆ ಕಾರಣವಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆ ಹೇಳುತ್ತದೆ. ಆದ್ದರಿಂದ ಪ್ರತಿದಿನ ಮನೆಯ ಸ್ವಚ್ಛತೆಗೆ ಸ್ವಲ್ಪ ಸಮಯ ಮೀಸಲಿಡಿ. ತಪ್ಪು ಸಂಖ್ಯೆ 2, ಆಹಾರವನ್ನು ವ್ಯರ್ಥ ಮಾಡುವುದು. ಅನ್ನವನ್ನು ದೇವರ ಪ್ರಸಾದ ಎಂದು ಪರಿಗಣಿಸಲಾಗುತ್ತದೆ. ಅನ್ನವನ್ನು ಉದ್ದೇಶಪೂರ್ವಕವಾಗಿ ವ್ಯರ್ಥ ಮಾಡುವುದು ಅಥವಾ ಗೌರವವಿಲ್ಲದೆ ವರ್ತಿಸುವುದು ಒಳ್ಳೆಯದು ಅಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಬೇಕಾದಷ್ಟು ಮಾತ್ರ ತೆಗೆದುಕೊಂಡು ಆಹಾರವನ್ನು ಗೌರವದಿಂದ ಸೇವಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ತಪ್ಪು ಸಂಖ್ಯೆ 3, ಹಿರಿಯರನ್ನು ಅವಮಾನಿಸುವುದು. ತಾಯಿ, ತಂದೆ, ಅಜ್ಜ, ಅಜ್ಜಿ ಹಾಗೂ ಹಿರಿಯರಿಗೆ ಗೌರವ ನೀಡುವುದು ಭಾರತೀಯ ಸಂಸ್ಕೃತಿಯ ಪ್ರಮುಖ ಮೌಲ್ಯವಾಗಿದೆ. ಹಿರಿಯರನ್ನು ನೋಯಿಸುವ ಮಾತುಗಳು ಅಥವಾ ಅವಮಾನಕಾರಿ ವರ್ತನೆ ಕುಟುಂಬದ ಶಾಂತಿಯನ್ನು ಹಾಳು ಮಾಡಬಹುದು. ಗೌರವ, ಪ್ರೀತಿ ಮತ್ತು ಕೃತಜ್ಞತೆ ಕುಟುಂಬದ ಐಶ್ವರ್ಯಕ್ಕೂ ಮುಖ್ಯವೆಂದು ನಂಬಲಾಗಿದೆ. ತಪ್ಪು ಸಂಖ್ಯೆ 4, ಸುಳ್ಳು ಮತ್ತು ಮೋಸ. ಸುಳ್ಳು ಹೇಳುವುದು, ಮೋಸ ಮಾಡುವುದು ಮತ್ತು ಅನ್ಯಾಯದ ಮೂಲಕ ಹಣ ಗಳಿಸುವುದು ಧಾರ್ಮಿಕ ಗ್ರಂಥಗಳಲ್ಲಿ ತಪ್ಪು ಎಂದು ಹೇಳಲಾಗಿದೆ. ಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣವೇ ನಿಜವಾದ ಸಂಪತ್ತು ಎಂದು ನಮ್ಮ ಸಂಪ್ರದಾಯ ತಿಳಿಸುತ್ತದೆ. ತಪ್ಪು ಸಂಖ್ಯೆ 5, ಕೋಪ ಮತ್ತು ಜಗಳ. ಯಾವಾಗಲೂ ಜಗಳ, ಕೂಗಾಟ ಮತ್ತು ದ್ವೇಷ ತುಂಬಿರುವ ಮನೆಯಲ್ಲಿ ನೆಮ್ಮದಿ ಕಡಿಮೆಯಾಗುತ್ತದೆ. ಶಾಂತಿ, ಪ್ರೀತಿ ಮತ್ತು ಪರಸ್ಪರ ಗೌರವ ಇರುವ ಕುಟುಂಬದಲ್ಲಿ ಸಂತೋಷವೂ ಹೆಚ್ಚಾಗುತ್ತದೆ. ತಪ್ಪು ಸಂಖ್ಯೆ 6, ದೇವರ ಮೇಲಿನ ಕೃತಜ್ಞತೆ ಇಲ್ಲದಿರುವುದು. ನಮಗೆ ಸಿಕ್ಕಿರುವ ಆರೋಗ್ಯ, ಕುಟುಂಬ ಮತ್ತು ಜೀವನಕ್ಕಾಗಿ ಪ್ರತಿದಿನ ಕೃತಜ್ಞತೆ ಸಲ್ಲಿಸುವುದು ಒಳ್ಳೆಯ ಅಭ್ಯಾಸ. ಕೃತಜ್ಞತೆ ಮನಸ್ಸಿಗೆ ಸಂತೋಷ ಮತ್ತು ಸಮಾಧಾನ ನೀಡುತ್ತದೆ. ತಪ್ಪು ಸಂಖ್ಯೆ 7, ಸೋಮಾರಿತನ. ಅತಿಯಾದ ಸೋಮಾರಿತನ ಮತ್ತು ಕೆಲಸವನ್ನು ಮುಂದೂಡುವ ಅಭ್ಯಾಸದಿಂದ ಅವಕಾಶಗಳು ಕೈ ತಪ್ಪಬಹುದು. ಶ್ರಮ, ಸಮಯಪಾಲನೆ ಮತ್ತು ಪರಿಶ್ರಮದಿಂದ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ತಪ್ಪು ಸಂಖ್ಯೆ 8, ದಾನ ಧರ್ಮ ಮಾಡದಿರುವುದು. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಉತ್ತಮ ಗುಣ. ದಾನ ಎಂದರೆ ದೊಡ್ಡ ಮೊತ್ತದ ಹಣವೇ ಆಗಬೇಕೆಂದಿಲ್ಲ. ಹಸಿದವರಿಗೆ ಅನ್ನ ನೀಡುವುದು, ಬಡ ವಿದ್ಯಾರ್ಥಿಗೆ ಪುಸ್ತಕ ಕೊಡುವುದು ಅಥವಾ ಕಷ್ಟದಲ್ಲಿರುವವರಿಗೆ ನೆರವಾಗುವುದು ಕೂಡ ದಾನವೇ. ತಪ್ಪು ಸಂಖ್ಯೆ 9, ಅಹಂಕಾರ. ಹಣ, ಅಧಿಕಾರ ಅಥವಾ ಯಶಸ್ಸಿನಿಂದ ಅಹಂಕಾರ ಬೆಳೆಸಿಕೊಳ್ಳುವುದು ಸಂಬಂಧಗಳನ್ನು ಹಾಳು ಮಾಡಬಹುದು. ವಿನಯ ಇರುವ ವ್ಯಕ್ತಿಯನ್ನು ಎಲ್ಲರೂ ಗೌರವಿಸುತ್ತಾರೆ. ತಪ್ಪು ಸಂಖ್ಯೆ 10, ದುಡಿಮೆಯಿಲ್ಲದೆ ಶ್ರೀಮಂತರಾಗುವ ಆಸೆ. ಕೆಲವರು ಯಾವುದೇ ಪರಿಶ್ರಮವಿಲ್ಲದೆ ಹಣ ಸಂಪಾದಿಸಲು ಬಯಸುತ್ತಾರೆ. ಆದರೆ ಧಾರ್ಮಿಕ ಗ್ರಂಥಗಳು ಮತ್ತು ಜೀವನದ ಅನುಭವ ಎರಡೂ ಹೇಳುವುದು ಒಂದೇ. ಪ್ರಾಮಾಣಿಕ ಪರಿಶ್ರಮ, ಒಳ್ಳೆಯ ನಡತೆ ಮತ್ತು ತಾಳ್ಮೆಯೇ ಶಾಶ್ವತ ಯಶಸ್ಸಿನ ಮಾರ್ಗ. ಕೊನೆಯ ಮಾತು. ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಕೃಪೆ ಎಂದರೆ ಕೇವಲ ಹಣ ಮಾತ್ರವಲ್ಲ. ಆರೋಗ್ಯ, ಸಂತೋಷ, ಕುಟುಂಬದ ಪ್ರೀತಿ, ಮನಸ್ಸಿನ ನೆಮ್ಮದಿ ಮತ್ತು ಉತ್ತಮ ಜೀವನವು ನಿಜವಾದ ಐಶ್ವರ್ಯವೇ. ಆದ್ದರಿಂದ ಸ್ವಚ್ಛತೆ, ಪ್ರಾಮಾಣಿಕತೆ, ಪರಿಶ್ರಮ, ಹಿರಿಯರಿಗೆ ಗೌರವ, ದಾನ, ಕೃತಜ್ಞತೆ ಮತ್ತು ಸತ್ಕಾರ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂದು ನಮ್ಮ ಸಂಪ್ರದಾಯಗಳು ತಿಳಿಸುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿ. ನಮ್ಮ ಫ್ಯಾಮಿಲಿ ಕೇರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.